ವಿಶೇಷವಾಗಿ ನಮಗೆಲ್ಲ ರಾಜಕೀಯಕ್ಕೆ ಯಾರು ಗುರು ಅಂತ ಹೇಳಿದರೆ ನಾನು ಸ್ಪಷ್ಟವಾಗಿ ಹೇಳೋದು ಒಂದೇ ಹೆಸರು, ಅದು ಗೋಪಾಲ್ ಭಂಡಾರಿ ಅವರು. ನಮ್ಮಂಥ ಯುವ ನಾಯಕರು ಗೋಪಾಲ್ ಭಂಡಾರಿ ಅವರನ್ನೇ ಫಾಲೋ ಮಾಡಿಕೊಂಡು ಬಂದರೆ ರಾಜಕೀಯದಲ್ಲಿ ಖಂಡಿತವಾಗಿ ಏನನ್ನು ಸಾಧಿಸ್ತೀರಿ ಅನ್ನುವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ. ನಾನು ಕೂಡ ಮೊದಲಿನಿಂದಲೂ ಕೂಡ ಅವರನ್ನು ಫಾಲೋ ಮಾಡ್ಕೊಂಡು ಬಂದವನು. ಒಬ್ಬ ರಾಜಕಾರಣಿಯಾಗಿ ಸರಳತೆ, ಸಜ್ಜನಿಕೆ ಮತ್ತು ಕ್ಷೇತ್ರದ ಎಲ್ಲರ ಜನರ ಪ್ರೀತಿಗೆ ಪಾತ್ರರಾಗಿ ಎಲ್ಲರ ಒಡಗೂಡಿ ತಮ್ಮನ್ನು ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಒಬ್ಬ ಶ್ರೇಷ್ಠ ವ್ಯಕ್ತಿ ಕಾರ್ಕಳವರು ಯಾರು ಅಂತ ಹೇಳಿದರೆ ಅದು ಗೋಪಾಲ ಭಂಡಾರಿ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ಸಾಮಾಜಿಕ ಹೋರಾಟ, ಪಕ್ಷದಲ್ಲಿ ತನ್ನನ್ನು ಸಮರ್ಪವಾಗಿ ತೊಡಗಿಸಿಕೊಳ್ಳುವ ರೀತಿ, ರಾಜಕೀಯ ನಾಯಕರ ಜೊತೆಗೂಡಿಕೊಂಡು ತನ್ನ ಬಾಲ್ಯದಿಂದಲೂ ಕಾರ್ಕಳದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜ ಸೇವೆಯ ಮೂಲಕ ಸ್ಥಳೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನಪ್ರತಿನಿಧಿಯಾಗಿ ಆನಂತರ ಕಾರ್ಕಳದ ಶಾಸಕರಾಗಿ ಸೇವೆ ಸಲ್ಲಿಸಿರುವಂಥದ್ದು ನಾವೆಲ್ಲರೂ ಕೂಡ ಅವರನ್ನು ಕಂಡಿದ್ದೇವೆ. ಇಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ ಇವತ್ತು ವಿಧಾನಸಭೆಯಲ್ಲಿ ನಮ್ಮ ಧ್ವನಿಯಾಗಿ ಸಚಿವರಾಗಿ ಶಾಸಕರಾಗಿ ಇರಬೇಕಾಗಿರ್ತಕ್ಕಂಥದ್ದು. ಆದರೆ ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ನಾವು ಕಳ್ಕೊಂಡದ್ದು ಅದು ನಮ್ಮೆಲ್ಲರ ಒಂದು ದುರ್ದೈವ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಒಬ್ಬ ವ್ಯಕ್ತಿಯ ಹುಟ್ಟು ಮತ್ತು ಸಾವಿನ ನಡುವೆ ಅವರ ಜೀವನವನ್ನು ನೆನಪಿಸಲಿಕ್ಕೆ ಹಲವಾರು ಘಟನೆಗಳು, ಕಾರಣಗಳು ಇರ್ತದೆ. ಒಬ್ಬ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿಯ ಜೀವನ ಮತ್ತು ಹುಟ್ಟುವಿನ ನಡುವೆ ಅವ ಸಾಧಿಸಿದ ವಿಚಾರಗಳನ್ನು ಅವರ ಹುಟ್ಟುಹಬ್ಬದ ದಿವಸ ಅಥವಾ ಅವರ ಪುಣ್ಯಸ್ಮರಣೆಯ ದಿವಸ ನಾವು ಸ್ಮರಿಸುವುದು ಅದು ಕೂಡ ಪ್ರಸ್ತುತ ದಿವಸಗಳಲ್ಲಿ ಮಾಡಿಕೊಂಡು ಬಂದಿದೆ. ಹಾಗೆ ಗೋಪಾಲ್ ಭಂಡಾರಿ ಅವರು ಕೂಡ ಅವರ ಜೀವನದಲ್ಲಿ ಅವರ ಆದರ್ಶಗಳನ್ನು ನಮಗೆ ಏನು ಬಿಟ್ಟುಕೊಟ್ಟಿದ್ದಾರೆ, ತಮ್ಮ ಆದರ್ಶಗಳ ಮೂಲಕ ನಮ್ಮೆಲ್ಲರ ಮನಸ್ಸಿನಲ್ಲಿ ಏನು ಸದಾ ಉಸಿರಾಗಿ ಉಳಿದಿದ್ದಾರೆ ಅದನ್ನು ಕೂಡ ನಾವು ಸ್ಮರಿಸುವುದು, ಅವರ ಈ ಪುಣ್ಯ ಸ್ಮರಣೆಯ ದಿವಸ ಸ್ಮರಿಸುವುದು ನಮ್ಮೆಲ್ಲರೂ ಕೂಡ ಕರ್ತವ್ಯ ಆಗಿದೆ. ಹಾಗೆ ಗೋಪಾಲ್ ಭಂಡಾರಿಯವರ ಒಂದು ಆದರ್ಶ ಜೀವನ, ಅವರ ವ್ಯಕ್ತಿತ್ವ, ಸಮಾಜದಲ್ಲಿ ಅವರು ನಡೆದುಕೊಂಡ ರೀತಿ, ಒಂದು ಸರಳತೆ, ಎಲ್ಲರಿಗಿಂತ ವಿಶೇಷವಾಗಿ ಒಬ್ಬ ಸರಳತೆ, ಒಬ್ಬ ಸಹಕಾರ ಮೂರ್ತಿ ಹೇಳಿದರೆ ಅದು ಗೋಪಾಲ್ ಭಂಡಾರಿ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ನಮಗೆಲ್ಲ ರಾಜಕೀಯಕ್ಕೆ ಯಾರು ಗುರು ಅಂತ ಹೇಳಿದರೆ ನಾನು ಸ್ಪಷ್ಟವಾಗಿ ಹೇಳೋದು ಒಂದೇ ಹೆಸರು, ಅದು ಗೋಪಾಲ್ ಭಂಡಾರಿ ಅವರು. ನಮ್ಮಂಥ ಯುವ ನಾಯಕರು ಗೋಪಾಲ್ ಭಂಡಾರಿ ಅವರನ್ನೇ ಫಾಲೋ ಮಾಡಿಕೊಂಡು ಬಂದರೆ ರಾಜಕೀಯದಲ್ಲಿ ಖಂಡಿತವಾಗಿ ಏನನ್ನು ಸಾಧಿಸ್ತೀರಿ ಅನ್ನುವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ. ನಾನು ಕೂಡ ಮೊದಲಿನಿಂದಲೂ ಕೂಡ ಅವರನ್ನು ಫಾಲೋ ಮಾಡ್ಕೊಂಡು ಬಂದವನು. ಅವರ ಹತ್ರ ಯಾವಾಗಲೂ ಮಾತಾಡುವಾಗ ಕೇಳಿದರೆ ನಾವು ಮಾತಾಡುವಾಗ, ಸರ್ ಯಾಕೆ ನೀವು ಭಾಳ ಸಂಕೋಚ, ಒಬ್ಬ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಸ್ಪರ್ಧಿಸಿದ ನಮ್ಮ ಕ್ಷೇತ್ರ ಇದು, ರಾಜ್ಯಕ್ಕೆ ಮುಖ್ಯಮಂತ್ರಿ ಆದವರು, ಕೇಂದ್ರದ ಸಚಿವರಾದವರು, ನೀವೆಲ್ಲ ಮನಸ್ಸು ಮಾಡಿದರೆ ಏನನ್ನು ಸಾಧಿಸ್ಬೋದು ಅಂತ ಹೇಳಿದರೆ ಯಾಕೆ ನೀವು ಇಷ್ಟು ಸೂಕ್ಷ್ಮತೆ ಮತ್ತು ಅಂಜಿಕೆ ಯಾಕೆ ನಿಮ್ಮಲ್ಲಿ ಅಂತ ಹೇಳಿದರೆ ಅವ್ರು ಹೇಳೋದು ಒಂದೇ ಮಾತು, ನನಗೆ ರಾಜಕೀಯ ಗುರುಗಳು ವೀರಪ್ಪ ಮೊಯ್ಲಿಯವರು, ನನ್ನ ವರ್ತನೆಯಿಂದ ಅವರಿಗೆ ಎಲ್ಲಾದರೂ ಬೇಸರ ಆಗ್ತದೆ ಏನೋ ಅನ್ನುವಂಥ ಮಾತು ಅವರು ನಿರಂತರ ಹೇಳ್ತಾರೆ. ಅಂದರೆ ನನ್ನ ವರ್ತನೆ ಇನ್ನೊಬ್ಬ ನನ್ನ ಗುರುವಿಗೆ, ನನಗೆ ಯಾರು ರಾಜಕೀಯದಲ್ಲಿ ಬೆಳೆಸಿದ್ದಾರೆ ಅವರಿಗೆ ಇಲ್ಲಿ ತೊಂದರೆ ಆಗ್ತದೆ ಅನ್ನುವಂಥದ್ದು ಅದೇ ಅವರಿಗೆ ಒಂದು ಅತಿ ದೊಡ್ಡ ಅಂಜಿಕೆ. ಮತ್ತು ಅವರು ಹೇಳ್ತಾ ಇದ್ರು, ನಾನು ಬೆಳೆದದ್ದು ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಜನಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ನಾನು ಬೆಳೆದವನು, ನನಗೆ ಆಡಂಬರ ಯಾವುದೂ ಇಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ಜನರ ನೋವನ್ನು ನಾವು ಸ್ಪಂದಿಸಲಿಕ್ಕೆ ನಾನು ರಾಜಕೀಯಕ್ಕೆ ಬಂದವನು. ಹಾಗಾಗಿ ಸರಳತೆಯೇ ನನ್ನ ಜೀವನದ ಮೂಲ ಮಂತ್ರ ಅಂತ ಹೇಳಿ, ಎಷ್ಟೇ ಕಷ್ಟದ ಜನ ಒಂದು ಕಚೇರಿಗೆ ಬರಲಿ, ಪಾಪದವರು ಬರಲಿ, ಅವರ ಹತ್ರ ಒಂದು ಕೂಡಿಕೊಂಡು ಮಾತಾಡುವಂಥ ಒಂದು ಗುಣ, ನಡತೆ, ಅದು ನಿಜವಾಗಿಯೂ ಗೋಪಾಲ ಭಂಡಾರಿ ಅನುಕರಣೀಯರು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅವರಲ್ಲಿ ಒಂದು ಇತ್ತು, ಕೇಳಿದರೆ ನಾವೆಲ್ಲ ಸಣ್ಣ ಸಮಾಜದಿಂದ ಬಂದವರು, ಕಷ್ಟದಲ್ಲಿ ಬಂದವರು, ಹಾಗಾಗಿ ಅವರ ಕಷ್ಟದವರ ನೋವು ನಮಗೆ ಗೊತ್ತಿದೆ, ಅದರಿಂದ ಅವರ ಜೊತೆಯಲ್ಲಿ ಅವರ ನೋವಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ. ನಾನು ಹೀಗೆ ಇರ್ತೇನೆ, ನಾನು ಮೊದಲು ಬಂದದ್ದು ಹೀಗೆ, ಇನ್ನು ಮುಂದೆಯೂ ನಾನು ಹೀಗೆ ಇರ್ತೇನೆ ಅಂತ ಆ ಗುಣಗಳೇ ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಅಂತ ನಾನು ಭಾವಿಸಿಕೊಂಡು ಅವರು ಹಾಕಿದ ದಾರಿಯಲ್ಲಿ ಮುನ್ನಡೆಯುವಂಥ ಆಗಲಿ, ನಮ್ಮೆಲ್ಲರೂ ಕೂಡ ಅವರೇ ಮಾರ್ಗದರ್ಶಕರು. ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಪಕ್ಷ ಸಂಘ, ಇವತ್ತು ನಾನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿದೆ. ಅವ್ರು ಹೇಳ್ತಾ ಇದ್ರು, ನನಗೆ ಗೊತ್ತಿರಲಿಲ್ಲ, ಅವ್ರು ತೀರಿದ್ದಂತ ಹೇಳಿದ್ರಂತೆ, ಸುಬೋಧಗ ಒಂದಿನ ಕಾರ್ಕಳ ಬ್ಲಾಕ್ದ ಅಧ್ಯಕ್ಷ ಮಲ್ಪೋಡು ಅಂತ ಆಫೀಸಲ್ಲಿ ಹೇಳ್ತಾ ಇದ್ರಂತೆ. ಅವ್ರು ತೀರಿದ ನಂತರ ಆಫೀಸ್ ಸ್ಟಾಫ್ ನನ್ನ ಹತ್ರ ಹೇಳಿದರು. ಅಂದರೆ ನಮ್ಮ ಮೇಲೆ ಒಂದು ಪ್ರೀತಿ ಇತ್ತು, ಮಗನಾಗೆ ನೋಡ್ತಾ ಇದ್ರು, ಪ್ರೀತಿ ಇತ್ತು, ಅದೆಲ್ಲವೂ ಕೂಡ ನಮಗೆ ನೆನಪಿದೆ. ಆದರೆ ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡೇವೆ. ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಅವರಿಗೆ ಕೊಡುವ ದೊಡ್ಡ ಗೌರವ ಅಂತ ನಾನು ಭಾವಿಸಿಕೊಂಡು, ಗೋಪಾಲ್ ಭಂಡಾರಿಯವರ ತತ್ವ ಆದರ್ಶಗಳನ್ನು ಅವರು ಪಾಲಿಸಿಕೊಂಡು ಬಂದಂಥ ಸರಳತೆಯನ್ನು ನಾನು ಕೂಡ ಜೀವನದಲ್ಲಿ ಎಲ್ಲರೂ ಅಳವಡಿಸುವಂತಾಗಲಿ,
ಅವರ ಹೆಸರು ಇಲ್ಲಿ ಶಾಶ್ವತವಾಗಿ ಕಾರ್ಕಳದಲ್ಲಿ ಉಳಿಯುವಂತಾಗಲಿ, ಆ ಪ್ರಯತ್ನ ಎಲ್ಲ ಕಾಂಗ್ರೆಸ್ಸಿಗರಿಂದ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು 6ನೇ ವರ್ಷದ ಅವರ ಪುಣ್ಯತಿಥಿ. ಪ್ರತಿ ವರ್ಷ ನಾವು ಅವರನ್ನು ಸ್ಮರಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಈ ವರ್ಷವೂ ಕೂಡ ರಕ್ತದಾನ ಶಿಬಿರ, ಸಸಿ ಕೊಡುವ ಕೆಲಸ, ಹಾಗೆ ಒಂದು ಶಾಲೆಗೆ ಆರ್ಥಿಕವಾಗಿ ಸಹಾಯವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ.